ನಮಸ್ತೆ. ಏನು ಹೇಳಿ? ನಿಮಗೆ ಯಾವ ಪಕ್ಷದ ಬಗ್ಗೆ ಒಲವು ಇದೆ? ಯಾರು ಗೆಲ್ತಾರೆ? ಬಹಳಷ್ಟು ಚನ್ನಪಟ್ಟಣದಲ್ಲಿ ತುಂಬಾ ಮುಗಿಲ್ಮುಟ್ಟಿದೆ. ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಬಿರುಸಿನ ಪ್ರಚಾರ ನಡೀತಾ ಇದೆ. ಈ ಕಡೆ ಯೋಗೇಶ್ವರ್ ಬೇಕು ಅಂತ ಕೆಲವರು, ಆದ್ರೆ ಈ ಕಡೆ ಯುವ ಮುಖಂಡ ನಮ್ಮ ನಿಖಿಲ್ ಕುಮಾರಸ್ವಾಮಿ ಬೇಕು ಅಂತಿದ್ದಾರೆ. ಇವರಿಬ್ಬರ ನಡುವಿನ ಒಂದು ಜಟಾಪಟಿನಲ್ಲಿ ಯಾರು ಗೆಲ್ತಾರೆ ನಮ್ಮ ಚನ್ನಪಟ್ಟಣದಲ್ಲಿ ಅಂತ ಅನ್ಸುತ್ತೆ ನಿಮ್ಗೆ? ಚನ್ನಪಟ್ಟಣದಲ್ಲಿ ಗೆಲ್ಲುವ ಪ್ರಶ್ನೆ ಆಮೇಲೆ ಇರಲಿ. ಫಸ್ಟು ನಮ್ಮ ಯೋಗೇಶ್ವರು 3 ಸಾರಿ ಸೋತರು, 3 ಸಾರಿ ಗೆದ್ದರು. ಅವರಿಗೆ ಕುಮಾರಣ್ಣರು ಬಂದು ಇಲ್ಲಿ ನಿಂತ್ಕೊಂಡು ಫೈಟ್ ಮಾಡಿ 2 ಸತಿ ಗೆದ್ದ ಮೇಲೆ ಅವ್ರ ಮಿಸ್ಸಸ್ಸು ಸೋತಿದ್ರು ಸಿ ಪಿ ಯೋಗೇಶ್ವರ ಮೇಲೆ. ಸಿ ಪಿ ಯೋಗೇಶ್ಗೆ ನಾವು ಓಟು ಕೊಟ್ಟು ಗೆಲ್ಲಿಸಿದ್ದು. ಇವಾಗ ಅವರೆಲ್ಲ ಊಟ ಮಾಡಿದ್ದಾರೆ, ಅಚ್ಚುಕಟ್ಟಾಗಿದ್ದಾರೆ, ಗೆದ್ದೋಗಿದ್ದಾರೆ. ಈಗ ಬಂದಿರುವಂಥ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಗೆ ನಾವು ಒಟ್ಟಾರೆ ಓಟನ್ನು ಕೊಡುವುದಕ್ಕೆ ನಿರ್ಧರಿಸಿದ್ವಿ. ಈಗ ಮನೆ ಮಗನ್ನ ಬೇಡ ಅಂತೀರಾ? ಮನೆ ಮಗ ಯಾರು ಅಲ್ಲ, ಎಲ್ಲ ಕರ್ನಾಟಕದಲ್ಲಿ ಇರೋರೆಲ್ಲ ಮನೆ ಮಕ್ಕಳೇ. ಕರ್ನಾಟಕದಲ್ಲಿರೋರು ಎಲ್ಲಿ ಬೇಕಾದ್ರೂ ಹೋಗಿ ಸ್ಪರ್ಧಿಸ್ಬೋದು. ಆದರೆ ನಿಖಿಲ್ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಹುಟ್ಟಿರುವಂಥ ಮಗ. ಅವರ ತಾಯಿ ಬಂದು ನಮ್ಮ ಚನ್ನಪಟ್ಟಣ ಸಿದ್ದರಾಮಯ್ಯನವರ ಮಗಳು, ಕುಮಾರಸ್ವಾಮಿ ಹೆಂಡತಿ, ಡಾಕ್ಟ್ರ್ ಮಗಳು. ಅವ್ರ ಹೊಟ್ಟೆಲ್ಲಿ ಹುಟ್ಟಿರುವಂಥ ಪುತ್ರ. ಒಂದು ಯುವ ನಾಯಕ ಬೆಳೆಯಲಿ ಅಂತ ನಾವು ವೋಟ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್.